ಕೊನೆಯದಾಗಿ ಸಂಕ್ಷಿಪ್ತವಾಗಿ ನಮ್ಮ ವೀಕ್ಷಕರಿಗೆ, ಜನರಿಗೆ ನಿಮ್ಮ ನುಡಿಗಳು. ಸರ್, ವೀಕ್ಷಕರಿಗೆ ನಾನು ಟಿಪ್ಪು ಬಗ್ಗೆ, ಟಿಪ್ಪುನ ಒಬ್ಬ ಮನುಷ್ಯನನ್ನಾಗಿ ನಾನು ನೋಡ್ತೀನಿ. ಒಂದು ರಾಜ್ಯದ ದೊರೆಯಾಗಿ, ಸುಲ್ತಾನ್ ಆಗಿ ನಾನು ನೋಡ್ತೀನಿ. ಆ ಕಾಲದಲ್ಲಿ ಏನೇನು ಜನಕ್ಕೆ ಮಾಡಬೇಕು ಅದನ್ನ ಮಾಡ್ದ. ಅವನು ಮುಸ್ಲಿಮ ಸ್ವಲ್ಪ ಒಳಗಿದ್ದೇ ಇರುತ್ತೆ ಕುರಾನ್ದು. ಯಾವ ಹಿಂದೂಗಳಿಗೂ ಅವನು ಜಾತಿ ಪರಿವರ್ತನೆ ಅವನ ರಾಜ್ಯದಲ್ಲಿ ಮಾಡಲಿಲ್ಲ. ಅವನು ಮನೋವಾದಿಯಲ್ಲ, ಮಾನವತಾವಾದಿ ಟಿಪ್ಪು. ಜಾತಿವಾದಿಯಲ್ಲ, ಪ್ರೀತಿವಾದಿ. ಅವನು ಪ್ರೀತಿ ಅಂದರೆ ಎಲ್ಲರ ಜನರನ್ನು ನನ್ನ ಮಕ್ಕಳು ಅಂತ ನೋಡುವಂಥ ಪ್ರೀತಿ ಅದು. ಮಾನವತಾವಾದಿ. ಅದನ್ನ ನಾವು ಗುರ್ಸಕ್ಕೆ ಹೋಗಲ್ಲ. ಟಿಪ್ಪು ಒಂದು ದೊಡ್ಡ ತಪ್ಪು ಮಾಡ್ದ, ಬಹಳ ದೊಡ್ಡ ತಪ್ಪು. ಮುಸ್ಲಿಮ್ನಾಗ ಹುಟ್ಟಿದ್ದವನು. ಅವನು ಹಿಂದೂ ಆಗಿ ಹುಟ್ಟಿದ್ದರೆ ಇವತ್ತು ಯಾವ ಕೇಂದ್ರ ಸರ್ಕಾರ, ಯಾವ ಜನ ಟಿಪ್ಪುನ ರಾಷ್ಟ್ರದ್ರೋಹಿ ಅಂತ ಹೇಳ್ತಾರೆ. ಅವರಿಗೆ ಅವನಿಗೆ ಪದ್ಮ ಪ್ರಶಸ್ತಿಯನ್ನು ಕೊಡ್ತಾ ಇದ್ರು. ನಾವು ನೋಡುವ ದೃಷ್ಟಿಯನ್ನು ಬದಲಾಯಿಸ್ಕೋಬೇಕು. ವ್ಯಕ್ತಿತ್ವ ಬೇಕೇ ಹೊರತು ವ್ಯಕ್ತಿಯಲ್ಲ, ವ್ಯಕ್ತಿಯ ಜಾತಿಯಲ್ಲ. ಅವನು ಸುಲ್ತಾನ್ನಾಗಿ ತನ್ನ ಪ್ರಜೆಗಳಿಗೆ ಏನು ಮಾಡಿದ ಒಳ್ಳೆ ಕೆಲಸವನ್ನ. ಕಮ್ಯುನಿಸಂ ಫಿಲಾಸಫಿ ತರ್ತಾನೆ. ಉಳುವವನಿಗೆ ಜಮೀನು ಅಂತೀವಲ್ಲ, ಉಳ್ತೀಯ ನೀನು, ಎಷ್ಟು ಎಕರೆ ಬೇಕು ತಗೊಳ್ಳೆಯ, 100 ಎಕರೆ ಬೇಕಾ ತಗೋ, ಉಳು ರೈತ. ನೀನು ಎಲ್ಲಿವರೆಗೆ ಉಳ್ತೀಯೇ ಅಲ್ಲಿವರೆಗೆ ಅದು ನಿಂದು. ನೀನು ಉಳುಮೆ ನಿಲ್ಲಿಸಿದಾಗ ಅದು ಸರ್ಕಾರದ್ದು. ನಿಜಕ್ಕೂ ಟಿಪ್ಪು ಸರ್ ಒಂದು ಒಳ್ಳೆ ಮಾತು. ಅವನು ಟಿಪ್ಪು ಮನುವಾದಿ ಅಲ್ಲ, ಮಾನವತಾವಾದಿ. ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ಕನ್ನಡ ಒನ್ ನ್ಯೂಸ್ನ ಮಾತುಕತೆಯಲ್ಲಿ ನೀವು ಇರುವಂಥ ಸಮಯದಲ್ಲಿ ಒಂದು ಮೌಲಿಕವಾದಂತಹ ಮತ್ತು ಗಹನವಾದ ವಿಚಾರಗಳನ್ನು ಹಂಚಿಕೊಂಡಿದ್ರಿ. ನಿಮಗೆ ಧನ್ಯವಾದಗಳು.